ಮಾನಸಿಕ ದೈಹಿಕ ಸಮಸ್ಯೆಗೆ ಅದೊಂದು ಜಾಗದಲ್ಲಿ ಮದ್ದು, ಉಚಿತ ಚಿಕಿತ್ಸೆ, ಕೈಗೆಟುಕುವ ದರದಲ್ಲಿ ಆರೋಗ್ಯ ಭಾಗ್ಯ. ಅಲ್ಲಿಗೆ ಹೋದರೆ ಅನೇಕ ಸಮಸ್ಯೆಗಳಿಗೆ ಪಕ್ಕಾ ಪರಿಹಾರ. ಇದುವೇ ಹೊತ್ತಿನ ನ್ಯೂಸ್ ಫಸ್ಟ್ ವಿಶೇಷ ಮಹಾವತಾರ್ ಮಹಿಮೆ. ನಾನು ರಾಹುಲ್ ದಯಾನ್. ನೀವು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀರಾ? ದೈಹಿಕ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ವಾ? ಆಧ್ಯಾತ್ಮಿಕತೆಯತ್ತ ಒಲವಿದ್ಯಾ? ಧ್ಯಾನದಿಂದ ಜ್ಞಾನ ಗಳಿಸುವ ಮಾರ್ಗ ಯಾವುದು ಅನ್ನೋ ಗೊಂದಲದಲ್ಲಿದ್ದೀರಾ? ಆನಂದಮಯವಾದಂಥ ಬದುಕು ನಿಮ್ಮದಾಗಬೇಕು ಅನ್ನೋ ಆಸೆ ನಿಮಗಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಶೀಘ್ರ ಮತ್ತು ಸುಲಭ ಪರಿಹಾರ ಅಂದರೆ ಮಹಾವತಾರ್ ಫೌಂಡೇಶನ್. ಏನಿದು ಮಹಾವತಾರ್ ಸಂಸ್ಥೆ? ಜನರಿಗೆ ಇದರ ಉಪಯೋಗ ಏನೇನು? ಆ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ಮನುಷ್ಯ ಆಸ್ತಿ ಸಂಪಾದನೆ ಮಾಡಬಹುದು, ಕೋಟಿ ಕೋಟಿ ಹಣ ಗಳಿಕೆ ಮಾಡಬಹುದು, ಒಳ್ಳೆ ಕಂಪನಿಯಲ್ಲಿ ಲಕ್ಷ ಲಕ್ಷ ಸಂಬಳ ಎಣಿಸೋ ಉದ್ಯೋಗ ಮಾಡಬಹುದು. ಆದ್ರೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳೋದು ಖಂಡಿತವಾಗ್ಲೂ ಕಷ್ಟ. ಬದಲಾಗ್ತಾ ಇರೋ ಕಾಲಘಟ್ಟದಲ್ಲಿ ಆಧುನಿಕ ಜೀವನ ಶೈಲಿಯಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಫಿಟ್ ಆಗಿರೋದು ಸುಲಭದ ಕೆಲಸ ಅಲ್ವೇ ಅಲ್ಲ. ಆದ್ರೆ ಪ್ರತಿಯೊಬ್ಬರಿಗೂ ತಾನು ಆರೋಗ್ಯವಾಗಿರಬೇಕು, ಜೀವನ ಶೈಲಿ ಚೆನ್ನಾಗಿ ರೂಪಿಸ್ಕೊಂಡಿರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆ ಆಸೆ ಈಡೇರುವಂತೆ, ಕನಸು ನನಸಾಗುವಂತೆ ಮಾಡುತ್ತೆ ಮಹಾವತಾರ್ ಫೌಂಡೇಶನ್. ಬ್ರಹ್ಮಶ್ರೀ ಪತ್ರಿಜಿ ಅವರ ಮಾರ್ಗದರ್ಶನದಲ್ಲಿ 2009ರಲ್ಲಿ ಚೆನ್ನಂ ರಂಗಸ್ವಾಮಿ ಅವರು ಜನೋಪಯುಕ್ತವಾಗಲಿ ಅನ್ನೋ ಮಹದಾಸೆಯಿಂದ ಆರಂಭ ಮಾಡಿದ ಸಂಸ್ಥೆಯೇ ಮಹಾವತಾರ್. ಇಲ್ಲಿ ಧ್ಯಾನ, ಆಧ್ಯಾತ್ಮಿಕ ವಿಕಾಸ, ಅನೇಕ ಕಾಯಿಲೆಗಳಿಗೆ ಆಯುರ್ವೇದದ ಮೂಲಕ ಸಮಾಲೋಚನೆ, ಮನೆ ಮದ್ದುಗಳು ಇಲ್ಲಿವೆ. ಇಷ್ಟೇ ಅಲ್ಲದೆ ಮೂತ್ರ ಚಿಕಿತ್ಸೆಯೂ ಲಭ್ಯವಿದೆ. ಹಾಗೆ ಯೋಗದ ಮೂಲಕ ಚಿಕಿತ್ಸೆ, ಮುದ್ರಾ ಚಿಕಿತ್ಸೆಯೂ ಲಭ್ಯವಿದೆ. ಇವತ್ತು ನಾವು ಮಹಾವತಾರ್ ಫೌಂಡೇಶನ್ ಅಂತ ನಮ್ಮ ಸಮಗ್ರ ಸ್ವಾಸ್ಥ್ಯ ಧ್ಯಾನ ಸಮಗ್ರ ಸ್ವಾಸ್ಥ್ಯ ಕೇಂದ್ರ, ಇದು ವೈಟ್ ಫೀಲ್ಡ್, ಬ್ಯಾಂಗ್ಳೂರು ವೈಟ್ ಫೀಲ್ಡು ಹತ್ರ ಇದೆ, ಜನಸಂದ್ರ. ಇಲ್ಲಿ ವಿಶೇಷವಾಗಿ ಈ ಕೇಂದ್ರದಿಂದ ಏನೇನು ಮಾಡ್ತೀವಿ, ಇಷ್ಟೆಲ್ಲ ನಾವು ತಜ್ಞರು, ಇಲ್ಲಿ ಸುಮಾರು ಹಲವಾರು ಎಕ್ಸ್ಪರ್ಟ್ಸ್ ಎಲ್ಲ ಬರ್ತಾ ಇರ್ತಾರೆ. ಏನೇನು ನಾವು ಮಾಡ್ತೀವಿ ಅಂತದ್ದು ಸ್ವಲ್ಪ ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಸಮಗ್ರ ಸ್ವಾಸ್ಥ್ಯ ಅಂದರೆ ಎಲ್ಲ ಥರ ಆರೋಗ್ಯ ಚಿಕಿತ್ಸೆಗಳು ಮತ್ತು ಯಾವುದೇ ಕಾಯಿಲೆಗಳಿದ್ರೂ ಎಲ್ಲದಕ್ಕೂ ಒಂದೇ ವೇದಿಕೆಯಲ್ಲಿ, ಒಂದೇ ಕೇಂದ್ರದಲ್ಲಿ ನಿಮಗೆ ಲಭ್ಯವಾಗುತ್ತೆ. ಇದು ಮಹಾವತಾರ್ ಫೌಂಡೇಶನ್ ಅದು ನಾವು 2009ರಲ್ಲಿ ಪ್ರಾರಂಭಿಸಿರೋದು. ಮೊದಲನೇದಾಗಿ ಇದು ಅದ್ಭುತವಾದ ಧ್ಯಾನ ಕೇಂದ್ರ. ಮನುಷ್ಯ ಇಂದು ಜಂಜಾಟದ ಜೀವನ ಮಾಡ್ತಾ ಇದ್ದು ಮಾನಸಿಕವಾಗಿ ದೈಹಿಕವಾಗಿ ಬಳಲಿ ಬೆಂಡಾಗ್ತಿದ್ದಾನೆ. ಇಂತಹ ಸಂದರ್ಭದಲ್ಲಿ ಆತನಿಗೆ ಯೋಗದ ಮೂಲಕ, ಆಧ್ಯಾತ್ಮದ ಮೂಲಕ ಚಿಕಿತ್ಸೆ ಅಗತ್ಯವಿರುತ್ತೆ. ಅದನ್ನ ಕೈಗೆಟುಕುವ ದರದಲ್ಲಿ ಜನರಿಗೆ ಲಭ್ಯವಾಗುವ ಕೆಲಸವನ್ನ ಮಹಾವತಾರ್ ಮಾಡ್ತಾ ಇದೆ. ಇಲ್ಲಿ ವಿಶೇಷವಾಗಿ ಏನಾಗುತ್ತಂದ್ರೆ ಧ್ಯಾನ, ಜ್ಞಾನ ಅಂದರೆ ಧ್ಯಾನ, ಆನಾಪಾನಸತಿ ಧ್ಯಾನ ಮಾಡಿಸ್ತೀವಿ. ಇದನ್ನು ಉಚಿತವಾಗಿ ಧ್ಯಾನ ಹೇಳ್ಕೊಡೋದು, ಧ್ಯಾನ ತರಗತಿಯಲ್ಲಿ ನಡೆಸ್ತಾ ಇರ್ತೀವಿ. ಆ ಜೊತೆಗೆ ಏನಾಗುತ್ತಂದರೆ ವಿಶೇಷವಾಗಿ ಆಧ್ಯಾತ್ಮಿಕ ಆಳವಾದ ಜ್ಞಾನ, ಅದನ್ನು ಆ ಜ್ಞಾನ ಅನ್ನೋದು ಆಳವಾದ ಜ್ಞಾನ ಅಂದರೆ ಇದರಲ್ಲಿ ಅನೇಕ ಕೋನಗಳಿರ್ತದೆ. ಅಂದರೆ ಈ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಈಗಾಗಲೇ ನಮ್ಮ ಪ್ರಾಚೀನ ಭಾರತದಲ್ಲಿ ಮತ್ತು ಈಗಾಗಲೇ ಮಾಡರ್ನ್ ಮಾಸ್ಟರ್ಸ್, ನವೀನ ಮಾಸ್ಟರ್ಸ್ ಎಲ್ಲರೂ ಅನೇಕ ವಿಶೇಷವಾಗಿ ತುಂಬ ಜ್ಞಾನ ಹಂಚ್ಕೊಂಡಿದ್ದಾರೆ. ಆ ಜ್ಞಾನ ಎಲ್ಲನೂ ನಾವು ಈಗ ಈ ಕೇಂದ್ರದಿಂದ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಪಡಿತಾ ಇದ್ದಾರೆ. ಉಚಿತ, ಕೈಗೆಟುಕುವ ದರದಲ್ಲಿ ಲಭ್ಯವಾಗುತ್ತೆ ಅದ್ಭುತ ಚಿಕಿತ್ಸೆ. ರೋಗಿಗಳು ಚಿಕಿತ್ಸೆಯಿಂದ ಗುಣಮುಖರಾದ್ರು, ಖುಷಿಯಾದ್ರು. ಮಹಾವೀರ್ ಫೌಂಡೇಶನ್ ಅಡಿಯಲ್ಲಿ ಜನರಿಗೆ ಸಾಧ್ಯವಾದಷ್ಟು ಉಚಿತವಾಗಿ ಲಭ್ಯವಾಗುತ್ತೆ.
ಇನ್ನು ಕೆಲವು ಚಿಕಿತ್ಸೆಗಳಿಗೆ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ. ಇಲ್ಲಿಗೆ ಬರುವಂತಹ ಪೇಷಂಟ್ಸ್ ಮಾತನಾಡೋದನ್ನ ಕೇಳಿದ್ರೆ ಆಶ್ಚರ್ಯ ಆಗದೇ ಇರೋದಿಲ್ಲ. ನಡೆಯಲಾಗದ ಸ್ಥಿತಿಯಲ್ಲಿ ಇದ್ದ ಮಹಿಳೆ ತನ್ನ ತಾಯಿಯ ಸಲಹೆ ಮೇರೆಗೆ ಮಹಾವತಾರ್ ಸಂಸ್ಥೆಗೆ ಬರ್ತಾರೆ. ಬರುವಾಗ ಗಂಡ ಹೊತ್ಕೊಂಡು ಬಂದಿದ್ರಂತೆ. ಇಲ್ಲಿ ಚಿಕಿತ್ಸೆ ಪಡೆದ ಮೇಲೆ ಹೇಗೆ ಲವಲವಿಕೆಯಿಂದ ತಾನೇ ಓಡಾಟ ಮಾಡ್ತಾ ಇದ್ದೀನಿ ಅನ್ನೋದನ್ನ ಆಕೆಯೇ ಹೇಳಿದ್ದಾರೆ, ಕೇಳಿ. ಸೊ ಈಗ ನಾನು ಬಂದು ಇದು ಇವತ್ತಿಗೆ ಸೆಕೆಂಡ್ ಸೆಷನ್. ಬಟ್ ನನಗೆ ಏನಂದ್ರೆ ಫಸ್ಟ್ ಸೆಷನ್ ಅಲ್ಲಿ ನನ್ನ ಕಾಲು ಆಕ್ಚುಲಿ ಸ್ವಲ್ಪ ಡಾರ್ಕ್ನೆಸ್ ಇತ್ತು, ಸ್ಕಿನ್ ಅಲ್ಲಿ ತುಂಬಾ ಡಾರ್ಕ್ನೆಸ್ ಇತ್ತು. ಅದು ಒಂದು ಸೆಷನ್ ಅಲ್ಲೇ ತುಂಬಾ ಕ್ಲಿಯರ್ ಆಗಿದೆ. ಅದೊಂದು. ಸೆಕೆಂಡ್ ಏನಂದ್ರೆ ಟೋದು ಸ್ವಲ್ಪ ಮೂವ್ಮೆಂಟ್ ಕಮ್ಮಿ ಇತ್ತು. ಆಫ್ಟರ್ ಫಸ್ಟ್ ಸೆಷನ್ ನಂಗೆ ಅದು ಫೀಲ್ ಆಗ್ತಿದೆ, ಅದು ಆಕ್ಚುಲಿ ಮೂವ್ ಮಾಡಬೇಕು ಅಂತ ಒಂದು ಫೀಲಿಂಗ್ ಬರ್ತಿದೆ. ಸೊ ಅದಕ್ಕೋಸ್ಕರ ಮತ್ತೆ ಬಂದು ತಗೊಳ್ತಾ ಇದ್ದೀನಿ. ಈಗ ಆಕ್ಚುಲಿ ಸ್ವಲ್ಪ ಸೆಷನ್ಸ್ ಹೇಳಿದ್ದಾರೆ. ಸೊ ಮರ್ಮ ಥೆರಪಿ ತಗೊಂಡಿರೋದು ತುಂಬಾ ಒಂಥರ ಹೆಲ್ಪ್ ಆಗ್ತಿದೆ ಅನಿಸ್ತಿದೆ ಆಲ್ರೆಡಿ 1-2 ಸೆಷನ್ ಅಲ್ಲಿ. ಲಾಸ್ಟ್ ಟೈಮ್ ಆಕ್ಚುಲಿ ಬಂದಾಗ ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ, ನಂಗೆ ತುಂಬಾ ಪೇನ್ ಇತ್ತು, ಸ್ಪ್ರೇನ್ ಬೇರೆ ಆಗಿತ್ತು. ಸೊ ನಂಗೆ ಜಸ್ಟ್ ಲೈಕ್ ಒಂದು ಬೆಡ್ಡಿಂದ ರೆಸ್ಟ್ ರೂಮ್ ಹೋಗ್ಬೇಕಿದ್ರು ತುಂಬಾ ನೋವ್ತಿತ್ತು. ಬಟ್ ಇಲ್ಲಿ ಬಂದಾಗ ಫಸ್ಟ್ ಟೈಮಿಗೆನೆ ಅದು ಅಲ್ಲಿಂದ ಆಕ್ಚುಲಿ ಹೋಗುವಾಗ ಹಸ್ಬೆಂಡ್ ಸಪೋರ್ಟ್ ಮಾಡ್ಬಿಟ್ಟು ಒಳಗಡೆ ಹೋಗಿದ್ದು, ಬಟ್ ವಾಪಸ್ ಬರುವಾಗ ನೀವೇ ನಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಅಷ್ಟು ಇಂಪ್ರೂವ್ಮೆಂಟ್ ಒಂದೇ ಇದರಲ್ಲಿ ಕಾಣಿಸ್ತಿತ್ತು. ಚಿಕಿತ್ಸೆ ಹೇಗಿರುತ್ತೆ, ಅದೆಷ್ಟು ಪರಿಣಾಮಕಾರಿಯಾಗಿರುತ್ತೆ ಅನ್ನೋದನ್ನ ಕೇಳಿದ್ರಲ್ವಾ? ಹೌದು, ಇಲ್ಲಿಗೆ ಅನಾರೋಗ್ಯಕ್ಕೆ ತುತ್ತಾದವರು ಬರ್ತಾರೆ, ಹಾಗೆ ಬಹುಬೇಗನೆ ಗುಣಮುಖರಾಗಿ ವಾಪಸ್ ಹೋಗ್ತಾರೆ. ವಿಶೇಷ ಅಂದ್ರೆ ಇಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗೂ ಪರಿಹಾರವಿದೆ, ಮದ್ದಿದೆ. ಇನ್ನು ಆಯುರ್ವೇದ ಚಿಕಿತ್ಸೆಯಲ್ಲಿ ಮರ್ಮ ಚಿಕಿತ್ಸೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪ್ರಚಲಿತದಲ್ಲಿದೆ. ಅಷ್ಟಕ್ಕೂ ಮರ್ಮ ಚಿಕಿತ್ಸೆ ಅಂದ್ರೆ ಏನು, ಇದರಿಂದ ಏನ್ ಲಾಭ ಇರುತ್ತೆ ಅನ್ನೋದನ್ನ ತಜ್ಞರೇ ಹೇಳಿದ್ದಾರೆ. ವರ್ಮ ಅನ್ನೋದು ಉಯಿರ್ ಕಾಪಾಡುತ್ತೆ, ವರ್ಮ ಅನ್ನೋದು ಉಯಿರು ಎತ್ತುತ್ತೆ. ಇಟ್ ವಿಲ್ ಆಲ್ಸೋ ಟೇಕ್ ಯುವರ್ ಲೈಫ್ ಫ್ರಮ್ ಯುವರ್ ಬಾಡಿ. ಸೊ ವರ್ಮ ಅನ್ನೋದು ಉಯಿರು, ಅದದು ನಮ್ಮ ಲೈಫ್ನ ಸೇವ್ ಮಾಡುತ್ತೆ. ವರ್ಮ ಅನ್ನೋದು ನಮ್ಮ ಲೈಫ್ನ ನಮ್ಮ ಬಾಡಿಯಿಂದ ಎತ್ತುತ್ತೆ. ಅದೇ ಥರ ವರ್ಮ ಅನ್ನೋದು ಬಾಡಿಯಲ್ಲಿರೋ ಡಿಸೀಸ್ನ ಕ್ಯೂರ್ ಮಾಡುತ್ತೆ. ವರ್ಮ ಅನ್ನೋದು ನಮ್ಮ ಬಾಡಿಯಲ್ಲಿರೋ ಡಿಸೀಸ್ ಕ್ರಿಯೇಟ್ ಮಾಡುತ್ತೆ. ವರ್ಮ ಅನ್ನೋದು ನಮ್ಮೋಡ ಲೈಫ್ ಸ್ಪ್ಯಾನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಇದು 5 ಈ ವರ್ಮ ಮಾಡುತ್ತೆ. ಹೆಂಗೆ ಅಂದರೆ ಆ ಕಾಲದಲ್ಲಿ ಏನ್ಷಂಟ್ ಗುಡ್ ಈ ವರ್ಮ ಅನ್ನೋದು 5th ಸೆಂಚುರಿಯಿಂದ ಮಾಡ್ತಾ ಇದ್ದಾರೆ ಸಿದ್ಧರುಗಳು. ಆವಾಗಿದ್ದು ಈ ವರ್ಮಕಲೆನ ಸಿದ್ಧರುಗಳು 5th ಸೆಂಚುರಿಯಿಂದ ಇದು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಎಲ್ಲರೂ ಇದನ್ನು ಮಾಡಿ ಯೂಸ್ ಮಾಡಿದ್ದಾರೆ, ಯೂಸ್ಫುಲ್ಲಾಗಿ ಅದನ್ನು ಮಾಡಿ ಅವ್ರ ಕಾಯಿಲೆಗಳಲ್ಲಿದ್ದೆಲ್ಲ ಆಚೆ ಬಂದಿದ್ದಾರೆ. ಯೋಗ ಪ್ರಾಣಾಯಾಮದಿಂದಲೂ ಸಿಗುತ್ತೆ ಚಿಕಿತ್ಸೆ. ಪ್ರತಿಯೊಬ್ಬ ಮನುಷ್ಯನಿಗೂ ಶಕ್ತಿ ಇರುತ್ತೆ. ಆ ಶಕ್ತಿಯನ್ನ ಉಪಯೋಗಿಸಿಕೊಂಡ್ರೆ ಶಾರೀರಿಕ ಮಾನಸಿಕ ಸಮಸ್ಯೆಯನ್ನ ಗುಣಪಡಿಸಲು ಖಂಡಿತವಾಗಿಯೂ ಸಾಧ್ಯ. ಆದ್ರೆ ಆ ಕೆಲಸ ಆಗ್ಬೇಕು ಅಂತಾದ್ರೆ ಯೋಗ ಚಿಕಿತ್ಸೆ ಮತ್ತು ಪ್ರಾಣಾಯಾಮದಿಂದ ಸಾಧ್ಯ. ಅದು ದೂರ ಮಹಾವತಾರ್ ಫೌಂಡೇಶನ್ ನಿಂದ ಸಿಗ್ತಾ ಇದೆ. ಇದರ ಸದುಪಯೋಗ ಪಡೆದುಕೊಂಡು ಅದೆಷ್ಟೋ ರೋಗಿಗಳು ವಾಸಿಯಾಗಿದ್ದಾರೆ. ಈ ಬಗ್ಗೆ ಇಲ್ಲಿ ಯೋಗ ಮತ್ತು ಪ್ರಾಣಾಯಾಮ ಚಿಕಿತ್ಸೆ ನೀಡ್ತಾ ಇರೋ ಯೋಗ ಮಾಸ್ಟರ್ ಒಬ್ರು ಹೇಳ್ತಾರೆ, ಕೇಳಿ. ನನಗೆ ಇಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ. ಅವರಲ್ಲಿ ಅಗಾಧವಾದಂಥ ಶಕ್ತಿ ಇದೆ, ಆತ್ಮಶಕ್ತಿ, ಆತ್ಮ ಚೈತನ್ಯಕ್ಕೆ ಅಪಾರವಾದಂಥ ಶಕ್ತಿ ಇದೆ. ಆ ಶಕ್ತಿಯನ್ನು ಉದ್ದೀಪನಗೊಳಿಸ್ಕೊಳ್ಳೋದ್ರ ಮೂಲಕ ಅವರಲ್ಲಿ ಕೂಡ ಈ ಬರ್ತಕ್ಕಂತಹ ಶಾರೀರಿಕ ಮಾನಸಿಕ ಬೌದ್ಧಿಕ ಎಲ್ಲ ರೀತಿಯ ಸಮಸ್ಯೆಗಳನ್ನು ಗುಣಪಡಿಸ್ಕೊಳ್ಬೋದು ಅಂತಕ್ಕಂಥದ್ದನ್ನು ನಾನು ಅಧ್ಯಯನ ಮಾಡ್ತಾ ಸಾಧನೆ ಮಾಡಿಕೊಂಡು ಇಲ್ಲಿ ಬರ್ತಾ ಇರ್ತಕ್ಕಂತಹ ಅನೇಕ ಮಂದಿ ರೋಗಿಗಳನ್ನು ಅವರಿಗೆ ಶಾರೀರಿಕವಾಗಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಯೋಗ ಚಿಕಿತ್ಸೆಯನ್ನು ಮಾಡೋದ್ರ ಮೂಲಕ ಪ್ರಾಣಾಯಾಮ ಮಾಡೋದ್ರ ಮೂಲಕ ಮಾಡಿಸ್ತಾ ಇದ್ದೇನೆ. ಇಲ್ಲಿ ನಾನು ತಗೊಳ್ತಕ್ಕಂಥ ವಿಚಾರ ಮುಖ್ಯವಾಗಿ ಯೋಗ, ಪ್ರಾಣಾಯಾಮ, ಯೋಗ ಚಿಕಿತ್ಸೆ. ಮಹಾವತಾರ್ ಫೌಂಡೇಶನ್ ವೇದಿಕೆಗೆ ನಾನು ಯಾವಾಗ ಪರಿಚಯ ಆದೆ, ಅಲ್ಲಿರ್ತಕ್ಕಂಥ ಚಟುವಟಿಕೆಗಳು ನನಗೆ ಬಹಳ ಕುತೂಹಲ ಮೂಡಿತು. ಇಲ್ಲಿ ಈ ಒಂದು ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ರಂಗನಾಥ್ ಅವರು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಒಂದು ವೇದಿಕೆಯನ್ನ ಅವರು ತಯಾರು ಮಾಡಿದ್ದಾರೆ. ಅವರು ಒಬ್ಬ ಧ್ಯಾನಿ ಸಾಧಕರು. ಅವರು
ಜೀವನದ ಈ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸತ್ಯ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ಈ ರೀತಿಯಾಗಿ ಅವ್ರಿಗೆ ಗೊತ್ತಿರೋದ್ರಿಂದ ಯಾವ ರೀತಿಯಾಗಿ ನಾವು ಎಲ್ಲರಿಗೂ ಜ್ಞಾನವನ್ನ ಕೊಟ್ರೆ ಅವರು ಅದ್ಭುತವಾಗಿ ತಯಾರಾಗ್ತಾರೆ, ಆನಂದವಾಗಿ ಜೀವನ ಮಾಡ್ತಾರೆ, ಈ ಒಂದು ಸಾಧನೆ ಮಾರ್ಗದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ ಅನ್ನುವಂಥದ್ದು ಅವ್ರಿಗೆ ಸಂಪೂರ್ಣವಾಗಿ ಸ್ಪಷ್ಟತೆ ಇರೋದ್ರಿಂದ ಅವ್ರು ಇಷ್ಟು ಅದ್ಭುತವಾಗಿ ಈ ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡಿದ್ದಾರೆ ಮಾಸ್ಟರ್ಸ್. ತ್ರಿದೋಷಗಳ ನಿವಾರಣೆ ಅನಾರೋಗ್ಯ ಪೀಡಿತ ವ್ಯಕ್ತಿಗಳಿಗೆ ಅಗತ್ಯವಾಗಿರುತ್ತೆ. ಅದೆಲ್ಲವನ್ನ ಹೋಗಲಾಡಿಸಬೇಕು ಅಂತಾದ್ರೆ ಯೋಗ ಮಾಡಬೇಕು. ವಿವಿಧ ರೀತಿಯ ಯೋಗ ಮಾಡೋ ಮೂಲಕ ಗುಣಪಡಿಸ್ಕೊಳ್ಳೋಕೆ ಸಾಧ್ಯ. ಇನ್ನು ಪ್ರಾಣಾಯಾಮದ ಮೂಲಕ ಪ್ರಾಣಶಕ್ತಿ ಮನುಷ್ಯನಿಗೆ ಎಲ್ಲಾ ರೀತಿಯ ಶಕ್ತಿಯನ್ನ ನೀಡುತ್ತೆ. ಅದರಿಂದ ವಿವಿಧ ರೀತಿಯ ಕಾಯಿಲೆಗಳನ್ನ ವಾಸಿ ಮಾಡಲಾಗ್ತಿದೆ. ಇನ್ನು ಬಹುಮುಖ್ಯವಾಗಿ ಮೂತ್ರ ಚಿಕಿತ್ಸೆ. ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಕೂಡ ಅಳವಡಿಸಿಕೊಂಡಿದ್ದ ಈ ಪರಿಣಾಮ ಚಿಕಿತ್ಸೆ ಲಾಭವೇನು, ಅದರ ಬಗ್ಗೆಯೂ ತಜ್ಞರು ಹಂಚಿಕೊಂಡಿದ್ದಾರೆ ನೋಡಿ. ಇದು ಅಷ್ಟೊಂದು ಪ್ರಚಲಿತ ಆಗಿರೋದಿಲ್ಲ. ಯಾಕೆಂದರೆ ಹಿಂದೆ ಋಷಿಮುನಿಗಳು ಕೂಡ ಇದನ್ನು ಸ್ವಮೂತ್ರಪಾನವನ್ನು ಮಾಡಿ 300 ವರ್ಷಗಳ ವರೆಗೆ ಬಾಳಿದ್ದನ್ನು ನಾವು ಕಾಣ್ಬೋದು. ನಂತರ ಇದನ್ನು ಯಾಕೆ ಪ್ರಚಲಿತ ಆಗಲಿಲ್ಲ ಅಂತಂದರೆ ಇದು ತ್ಯಾಜ್ಯ ವಸ್ತು ಅಂತ ಎಲ್ಲರೂ ತಿಳಿದುಬಿಟ್ಟಿದ್ರು. ಇದಕ್ಕೆ ಡಾಕ್ಟರ್ ಜಗದೀಶ್ ಬುರಾಣಿ ಅಂತನ್ನುವರು, ಅವರು ಕೂಡ ನರದ ಕಾಯಿಲೆಯಿಂದ ಬಳಲ್ತಾ ಇದ್ದಾಗ ಈಗ ಅವ್ರಿಗೆ ಯಾರು ಹೇಳಿದ್ರಂತೆ ಸ್ವಮೂತ್ರ ಚಿಕಿತ್ಸೆಯನ್ನು ಮಾಡಿಕೊಳ್ಳಿ, ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ ಅಂತಂದು. ಅದಕ್ಕೆ ಅವರು ಇದನ್ನು ಸ್ವಮೂತ್ರ ಚಿಕಿತ್ಸೆಯನ್ನು ಅಳವಡಿಸ್ಕೊಂಡಾಗ ಅವರ ರೋಗ ತನ್ನಿಂದ ತಾನೇ ಕಡಿಮೆ ಆಗ್ತಾ ಬಂದು ಅವರು ನಿರೋಗಿ ಆದ ನಂತರ ಅದನ್ನು ಏನು ಒಂದು ಪೈಸೆ ಖರ್ಚಿಲ್ಲದೆ ನಮ್ಮ ದೇಹದಿಂದ ಬರುವಂಥ ಮೂತ್ರಪಾನವನ್ನು ನಾವು ಮಾಡೋದ್ರಿಂದ ಇಷ್ಟೊಂದು ಆರೋಗ್ಯವಿದೆ ಅಂದರೆ ಅದನ್ನು ಯಾಕೆ ನಾವು ಜನರಿಗೆ ತಲುಪಿಸಬಾರ್ದು ಅಂತ ಅನ್ನೋದು ಅವ್ನು ಮನಗೊಂಡು ಪುಸ್ತಕದ ಮೂಲಕ ಅವರು ಇದನ್ನು ಶಿವಾಂಬು ಅಂತ ಪುಸ್ತಕವನ್ನು ಬರೆಯೋದ್ರ ಮೂಲಕ ಎಲ್ಲ ಸಾರ್ವಜನಿಕರಿಗೂ ಕೂಡ ಇದನ್ನು ಮುಟ್ಟಿಸ್ಬೇಕಂತ ಉದ್ದೇಶವನ್ನು ಹೊಂದಿ ಅವರ ಮೂಲಕ ನಮಗೆ ಇದು ತಿಳಿದಿದೆ. ನಂತರ ಇದರ ರಷ್ಯಾ ಮತ್ತು ಜಪಾನ್ಗಳಲ್ಲಿ ಮನುಷ್ಯರ ಮೂತ್ರವನ್ನು ಸಂಗ್ರಹಿಸಿ ಅದನ್ನು ಕೈಗಾರಿಕೋದ್ಯಮದಲ್ಲಿ ಕೂಡ ನಾವು ಬಳಸೋದನ್ನು ಕಾಣ್ತಾ ಇದ್ದೇವೆ. ಇನ್ನು ಪಿರಮಿಡ್ ಧ್ಯಾನದ ಬಗ್ಗೆಯೂ ಇಲ್ಲಿ ಹೇಳಿಕೊಡಲಾಗುತ್ತೆ. ಅದೆಷ್ಟೋ ಜನರಿಗೆ ಪಿರಮಿಡ್ ಧ್ಯಾನ ಅಂದ್ರೆ ಏನು, ಅದರ ಉಪಯೋಗ ಏನು ಅನ್ನೋದು ಗೊತ್ತೇ ಇಲ್ಲ. ಬಟ್ ಅದರ ಶಕ್ತಿ ಸಾಮರ್ಥ್ಯ ಏನು ಅನ್ನೋದಕ್ಕೆ ಇಲ್ಲಿಯ ಪಿರಮಿಡ್ ಧ್ಯಾನ ಮಾಸ್ಟರ್ ಹೇಳ್ತಾರೆ ಕೇಳಿ. ಅರಿವಿನ ಸಾಮರ್ಥ್ಯಗಳನ್ನು ಸುಧಾರಿಸುತ್ತೆ. ಕೆಲವರಿಗೆ ಸೆನ್ಸಸ್ ಕಡಿಮೆ ಇರುತ್ತೆ, ಅರಿವಿಗೆ ಬರ್ತಿರಲ್ಲ, ಅಂಥವ್ರಿಗೆ ಅರಿವಿನ ಸಾಮರ್ಥ್ಯ ಜಾಸ್ತಿ ಮಾಡುತ್ತೆ. ಇನ್ನು ಅದರಲ್ಲಿ ವಿಶೇಷವಾಗಿ ಹಾರ್ಮೋನ್ಸ್ ರಿಲೀಸ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಪುರುಷರಿಗಿರ್ಬೋದು, ವಿಶೇಷವಾಗಿ ಮಹಿಳೆಯರಿಗಂತೂ ಅದರ ಅವಶ್ಯಕತೆ ಜಾಸ್ತಿ ಇದೆ. ಹಾರ್ಮೋನ್ಸ್ ರಿಲೀಸ್ ಜಾಸ್ತಿ ಆಗುತ್ತೆ, ಅದರ ಬ್ಯಾಲೆನ್ಸನ್ನು ಮಟ್ಟವನ್ನು ಕಾಪಾಡ್ಕೊಳುತ್ತೆ. ಇನ್ನು ಜೊತೆಗೆ ಕುಂಡಲಿನಿ ಶಕ್ತಿಯನ್ನು ಸಕ್ರಿಯಗೊಳಿಸುತ್ತೆ. ಕೆಲವರಿಗೆ ಚಕ್ರಗಳು ಅಂದ್ರೆ ಗೊತ್ತಿಲ್ಲ, ಕುಂಡಲಿನಿ ಅಂದರೆ ನಮಗೂ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗಿದೆ ನಮಗೆ 12 ಚಕ್ರಗಳಿದಾವೆ. ಅದರಲ್ಲಿ ವಿಶೇಷವಾಗಿ 7 ಚಕ್ರಗಳನ್ನು ನಾವು ನಿರಂತರ ಅದು ಗಮನಿಸ್ತಿರ್ಬೇಕು. ಒಟ್ನಲ್ಲಿ ಮೈಗ್ರೇನ್, ಥೈರಾಯ್ಡ್, ಕ್ಯಾನ್ಸರ್, BP, ಮಧುಮೇಹ, ಹೃದಯ ಸಮಸ್ಯೆ, ಪಾರ್ಶ್ವವಾಯು, ಶೀತ, ಜ್ವರ, ಮಹಿಳೆಯರ ಸಮಸ್ಯೆ, ಮಕ್ಕಳ ಸಮಸ್ಯೆ, ಬೆನ್ನು ನೋವು, ಭುಜದ ನೋವು, ಕುತ್ತಿಗೆ ನೋವು, ಮೊಣಕಾಲು, ವೆರಿಕೋಸ್ ಸಮಸ್ಯೆ, ಮಾನಸಿಕ ಅಸ್ವಸ್ಥತೆ ಸೇರಿ ಇತರೆ ಯಾವುದೇ ಕಾಯಿಲೆ ಇದ್ರೂ ಸೂಕ್ತ ಚಿಕಿತ್ಸೆ ಮಹಾವತಾರಲ್ಲಿ ಲಭ್ಯವಿದೆ. ಸರ್ವರೋಗಕ್ಕೂ ಮದ್ದು ಮಹಾವತಾರ್ ಅಂದರೆ ಖಂಡಿತ ತಪ್ಪಾಗಲ್ಲ. ಹೌದು, ಎಲ್ಲ ರೀತಿಯ ರೋಗಕ್ಕೂ ಇಲ್ಲಿ ಚಿಕಿತ್ಸೆ ಇದೆ. ನಿಮಗೂ ಏನಾದರೂ ಅನಾರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ತು ಅಂತಾದರೆ ಮಹಾವತಾರ್ಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯಿರಿ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.